11ನೇ ತಿಂಗಳು 2020ರಲ್ಲಿ ಬಂದು ನಮ್ಮ ವಳ್ಳಲ್ ಮುನಿಸ್ವಾಮಿ ಅವರು ಅಧ್ಯಕ್ಷ ಆಗ್ತಾರೆ. ಅದಾದಮೇಲೆ 2ನೇ ತಾರೀಕು 1ನೇ ತಿಂಗಳು 2021ರಲ್ಲಿ ಒಂದು ರೆಸಲ್ಯೂಷನ್ ಮಾಡ್ತಾನೆ. ಏನು ಮಾಡ್ತಾನೆ, ಪುತ್ಥಳಿ ಶಿಥಿಲವಾಗಿದೆ, ಇದನ್ನು ಕಂಚಿನ ಪುತ್ಥಳಿ ಮಾಡಬೇಕು ಅಂತ ಸರ್ವಾನುಮತದಿಂದ ಗಾಂಧಿದೂ ಇದನ್ನು ಎರಡನ್ನೂ ಬಂದು ಕಂಚಿನ ಪ್ರತಿಭೆ ಮಾಡಬೇಕು ಅಂತ ಬರ್ತಾರೆ. 2021 2ನೇ ತಾರೀಕು 1ನೇ ತಿಂಗಳಲ್ಲಿ ಮಾಡ್ತಾರೆ. 5 ವರ್ಷಗಳ ಕಾಲ ಮುಗಿದೋಯ್ತು. ಯಾಕಪ್ಪ ನೀವು ಮಾಡಿ, ಯಾಕೆ ಮಾಡಲಿಲ್ಲ ನೋಡಿ ಹೆಂಗಿದೆ ಈ ನಗರಸಭೆ ದುರಾಡಳಿತ ಅನ್ನೋದಕ್ಕೆ. ಒಂದು ಗಾಂಧಿ ಪ್ರತಿಮೆ ಕಂಚಿಂದು ಮಾಡಬೇಕು, ಅಂಬೇಡ್ಕರ್ ಪ್ರತಿಮೆ ಮಾಡಬೇಕು ಅಂತ 2ನೇ ತಾರೀಕು 1ನೇ ತಿಂಗಳು 21ರಲ್ಲಿ ರೆಸಲ್ಯೂಷನ್ ಮಾಡ್ತಾನೆ ಇದೇ ವಳ್ಳಲ್ ಮುನಿಸ್ವಾಮಿ. ಯಾಕೆ ಉದಾಹರಣೆ ಕೊಡ್ತೀನಿ ಅಂದರೆ, ಕೋಟ್ಯಾಂತರ ರೂಪಾಯಿಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ರಸ್ತೆ ಮಾಡ್ತೀನಿ, ಕಾಲುವೆ ಮಾಡ್ತೀನಿ, ಬೀದಿ ದೀಪ ಹಾಕ್ತೀನಿ, ಅವು ಮಾಡ್ತೀನಿ, ಇವು ಮಾಡ್ತೀನಿ, ಪೂಜೆ ಪುನಸ್ಕಾರಗಳು ಮಾಡ್ತೀರಲ್ಲಯ್ಯ, ಇದನ್ನು ಮಾಡೋಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ವಾ? ಇವತ್ತು ನೀತಿ ಬೋಧನೆಗಳು ಮಾಡ್ತೀರಲ್ಲ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡೋಕ್ಕೆ ಗೊತ್ತಾಗ್ಲಿಲ್ವಾ? ಕಂಚಿಂದು ಗಾಂಧಿ ಪ್ರತಿಮೆ ಮಾಡೋಕ್ಕೆ ಗೊತ್ತಾಗ್ಲಿಲ್ವಾ? ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತೀರಲ್ಲ, ಇದನ್ನ ಯಾಕೆ ಮಾಡಲಿಲ್ಲ? ಈ KGF ಅಂತ ಗೊತ್ತಾಗ್ಬೇಕು. ವಳ್ಳಲ್ ಮುನಿಸ್ವಾಮಿನು ಸೇವ್ KGF ಅಲ್ಲಿ ಇದ್ರಲ್ಲ, ಇಲ್ಲ ಅವರು ಫಸ್ಟ್ ಮೀಟಿಂಗ್ ಅಲ್ಲಿ ವಿ ಕಾಲ್ಡ್ ವಳ್ಳಲ್ ಮುನಿಸ್ವಾಮಿ, ಡಿ ಜೈಪಾಲ್, ಕೆ ರಾಜೇಂದ್ರನ್, CPM ತಂಗರಾಜ್, ಎಲ್ಲಾ ಪಕ್ಷದವ್ರನ್ನು ಹೇಳಿ ಕರೆಸಿದೀವಿ. ವಿ ವಿಲ್ ಎಕ್ಸ್ಪೋಸ್ ಅವರ್ ಆಬ್ಜೆಕ್ಟಿವ್ಸ್ ಅಂಡ್ ಏಮ್ಸ್. ಇದು ನಮ್ಮ ಏಮ್. ಇದರಲ್ಲಿ ಯಾರು ಕೂಡ ಐಡೆಂಟಿಫಿಕೇಟ್ ಇವರೇ ಗುರುತಂತಿಲ್ಲ. ನಮ್ಮ ಸಿದ್ಧಾಂತ ಹಿಂಗಿದೆ, ನಮ್ಮ ಏಮ್ ಇದೆ, ನಮ್ಮ ಆಬ್ಜೆಕ್ಟಿವ್. ನಾನು ಏನು ಹೇಳಿದನೋ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀವಿ. ಆ ವಿಚಾರಕ್ಕೆ ಯಾರಿಗೆ ಮನಸ್ಸಿಗೆ ಇಡ್ಸ್ಲಿಲ್ವೋ ಅವ್ರು ನೆಕ್ಸ್ಟ್ ಮೀಟಿಂಗ್ನಿಂದ ಅವರು ದೂರ ಉಳಿದರು. ಈ ಪಾಲಿಸಿ, ನಮ್ಮ ಏಮ್ ಅಂಡ್ ಆಬ್ಜೆಕ್ಟಿವ್, ಈ ಊರು, ಈ ಮಣ್ಣು, ಇದನ್ನು ನಾವು ಸೇವ್ ಮಾಡಬೇಕು ಅಂತ ಯಾರು ಮನಸ್ಸಲ್ಲಿದೆಯೋ ಅವರು ಈ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಬರ್ತಾ ಇದ್ದಾರೆ. ಈ ಪಾಲಿಸಿ ಒಪ್ಪದೆ ಯಾರು ಹೋದ್ರು ಅವರೆಲ್ಲ ದೂರ ಹೋದ್ರು. ಫಸ್ಟ್ ಮೀಟಿಂಗಿಂದ ಹೋದ್ರು. ಮೀಟ್ ಕಟ್ಟ ಉದ್ದೇಶ ಇನ್ನೊಂದು ಇದೆ. ಇವತ್ತಿನ ವಿಜಯವಾಣಿ, ನಿನ್ನೆ ಕೋಲಾರ ಪೇಪರ್, ಲೋಕಲ್ ಪೇಪರ್ಸ್ಗಳಲ್ಲೆಲ್ಲ ಸೇವ್ KGF ಕಮಿಟಿ ಕನ್ನಡ ಪರ ವಿರೋಧಿ ಚಟುವಟಿಕೆಗಳನ್ನು KGFನಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ಮುಂದುವರಿಸಿದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸುದ್ದಿಗಳನ್ನು ನಾನು ಓದಿದೆ. ಇದನ್ನು ನಾವು 2 ಮಟ್ಟದಲ್ಲಿ ನಾನು ತೀರ್ಮಾನ ಮಾಡಿದೆ. ಒಂದು, ಯಾವುದೇ ಆಧಾರಗಳಿಲ್ಲ, ಪೇಪರಲ್ಲಿ ಹಾಕಿದ್ದಾರೆ, ಯಾವ ಆಧಾರದ ಮೇಲೆ ಹಾಕಿದ್ರು, ಯಾವುದು ಬೇಸ್ ಇಲ್ಲ. ಸರಿ, ಲೀಗಲ್ ಆಗಿ ನಾವು ಇಮಿಡಿಯೇಟ್ ಆಗಿ ಅವ್ರಿಗೇನಾದರೂ ಮಾಡೋಣ ಅಂದಾಗ ಮಾಧ್ಯಮದವರು ಬಂದಾಗ ನಾವು ಮಾಧ್ಯಮದಲ್ಲೇ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ನಾವು ಕೊಡಬೇಕಾಗತ್ತೆ, ಕೊಡೋಣ, ಆಮೇಲೆ ನೋಡೋಣ ಅಂತ ನಾವು ಇದನ್ನು ನಾನು ಕರೆದಿದ್ದೇನೆ. ನಿಮಗೆಲ್ಲರೂ ಗೊತ್ತಿದೆ, ನಾವು ಸೇವ್ KGF ಒಂದು ಸ್ಟಾರ್ಟ್ ಮಾಡಿ ಕಳೆದ ವರ್ಷ ಡಿಸೆಂಬರ್ 14, 2025 ಇದನ್ನು ಮಾಡಿದೆ. ಇದರ ಉದ್ದೇಶ ಇಷ್ಟೇ. ಇದರಲ್ಲಿರೋರೆಲ್ಲ ನೋಡಿದರೆ ಹಲವರು ಪಕ್ಷಗಳಿರ್ತಾರೆ. ನಾನು ಒಂದು ಪಕ್ಷದಲ್ಲಿರ್ತೀನಿ, ಇವರು JDS ಅಲ್ಲಿ ಇರ್ತಾರೆ, RPI ಅಲ್ಲಿ ಇರ್ತಾರೆ, ಅಂಬೇಡ್ಕರ್ ಅಕಾಡೆಮಿಯಲ್ಲಿದ್ದಾರೆ, ADMK-ನಲ್ಲಿದ್ದಾರೆ, DMK-ನವರಿದ್ದಾರೆ, ಕಾಂಗ್ರೆಸ್ ಅವ್ರಲ್ಲಿ ಸಪೋರ್ಟರ್ಸ್ ಕೂಡ ಇಲ್ಲಿದ್ದಾರೆ, CPI-ನವರಿದ್ದಾರೆ, CPM-ನವರು. ಈ ಥರ ನಾವು ಎಲ್ಲರನ್ನ ಸೇರಿಸಿ ಇವಾಗ KGF-ನ ಇದ್ದಂಥ ಕಾಲಗಳು ಹೆಂಗಿತ್ತು ಅಂತ ನೋಡಿದರೆ, ಮೈನ್ಸ್ ಮುಚ್ಚಿದ ಮೇಲೆ ವಾತಾವರಣ ಎಲ್ಲ ನೋಡಿದರೆ ಎಲ್ಲ ಕಳ್ಕೊಂಡು ಹೋಗಿದೆ. ಇನ್ನೂ ಕಳ್ಕೊಳ್ಳೋದೇ ಪರಿಸ್ಥಿತಿಯಲ್ಲೇ ನಡೀತಾ ಇದೆ. ಆಲ್ಟರ್ನೇಟ್ ಏನು ಬಂದಿಲ್ಲ. ಸೊ ಆಲ್ಟರ್ನೇಟ್ ಬಂದಿಲ್ಲ ಅನ್ನುವಾಗ ಏನು ಮಾಡಬೇಕು ಅಂತ ಹೇಳಿ ಆಡಳಿತದಲ್ಲಿ MLA-ಗಳು ಬರ್ತಾರೆ, ಇಲ್ಲ MP ಬರ್ತಾರೆ, ಯಾರೋ ಬರ್ತಾರೆ, ಆದರೆ ಸರಿಯಾದ ರೀತಿಯಲ್ಲಿ ನಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಈ ಸೇವ್ ಯುನೈಟೆಡ್ ಫ್ರಂಟನ್ನು ನಾವು ಮಾಡಿದ್ವಿ. ತಾವು ನೋಡ್ಬೋದು, ಈ ವಿಚಾರ ಒಂದೊಂದಾಗಿ ನಾವು ತಗೊಂಡಾಗ ಬೆಮೆಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಇರಲಿ, ಆ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. BGML ಕಾರ್ಮಿಕರ ವಿಚಾರದಲ್ಲಿ ಅವರಿಗೆ ಇವಾಗ 1 lakh ಸಹಿಗಳನ್ನು ಮಾಡಲು ನಾವು ಸೇರೋಣ ಅಂತ ನಾವು ಕನ್ನಡದಲ್ಲೇ ಇದನ್ನು ಎಲ್ಲ ಡಿಮಾಂಡ್ಸನ್ನು ಕೂಡ ನಾವು ಮಾಡಿದ್ದೇವೆ.
3 ಲ್ಯಾಂಗ್ವೇಜಸ್ ಅಲ್ಲಿ ಇವತ್ತು ನಾವು ಇಂಗ್ಲಿಷಲ್ಲಿ ಮಾಡಿದ್ದೇವೆ, ಇನ್ನೊಂದು ತಮಿಳಲ್ಲಿ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಜಾತಿಗೆ ಸಂಬಂಧಪಟ್ಟ ಸಂಘ ಅಲ್ಲ ಇದು, ಯಾವುದೇ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಸಂಘ ಅಲ್ಲ ಕೂಡ ಇಲ್ಲ. ಸೊ ಇದರಲ್ಲಿ ಎಲ್ಲರೂ ಇದ್ದಾರೆ, ಇಸ್ಲಾಮಿಯರಿದ್ದಾರೆ, ಕನ್ನಡಿಗರಿದ್ದಾರೆ, ತೆಲುಗು ಸ್ಪೀಕ್ ಮಾಡೋರಿದ್ದಾರೆ, ತಮಿಳ್ನವರಿದ್ದಾರೆ, ಸೊ ಜೈನ್ಸ್ ಎಲ್ಲ ಕಡೆನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ 1 lakh ಸಿಗ್ನೇಚರ್ ನಾವು ಮಾಡುವಾಗ ಎಷ್ಟು ಪ್ರೆಸ್ನವರು ತಾವೇ ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಡಿಮಾಂಡ್ಸನ್ಗೆ ಸಪೋರ್ಟ್ ಆಗಿ ಸಿಗ್ನೇಚರ್ಸ್ ಮಾಡ್ತಾ ಇದ್ದೀರಿ. ಇದು ಒಂದು ಕಡೆ ಹೋಗ್ತಾ ಇದೆ. ಅದು ಡೈಲಿ ಟ್ರಾವೆಲರ್ ಇಶ್ಯೂ ಬರ್ಬೋದು. ಈ ಮುನ್ಸಿಪಾಲ್ಟಿ ಅವ್ಯವಹಾರಗಳು ಏನೇನಿದೆ, ಈ ಬೀಪ್ ಮಾರ್ಕೆಟ್ ಇಶ್ಯೂ ಬಂದಾಗ ನಾವು ಹೋಗಿ ನಿಂತೀವಿ. MG ಮಾರ್ಕೆಟನ್ನು ಅಲ್ಲಿ ಫುಲ್ ಮಾರ್ಕೆಟ್ನ ಹೊಡೆಯುವಾಗ ಅದಕ್ಕೆ ವಿರೋಧವಾಗಿ ಏನು ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ನೋ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಜಿಮ್ಖಾನಾ ಗ್ರೌಂಡು ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಅನ್ನ ಎಲ್ಲರೂ ಪ್ರಶ್ನವ್ರು ಕೇಳಿದಿರಿ, ನಾವು ಕೂಡ ಅದನ್ನು ಕೇಳಿದಿರಿ. ಅದಕ್ಕೆ ಮೇಲೆ ಅವರು ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿ ಹಾಸ್ಪಿಟಲ್ BGML ಹಾಸ್ಪಿಟಲ್ನ ಒಂದು ಮಲ್ಟಿಸ್ಪೆಷಾಲಿಟಿ ಮಾಡಬೇಕಂತ ಈ ಜನರಲ್ ಹಾಸ್ಪಿಟಲ್ ವಿಚಾರದಲ್ಲಿ. ಸೊ ಈ ತರ ಇವಾಗ ಕುಡಿಯೋದಕ್ಕೆ ನೀರಿಲ್ಲ ಈ ಊರಲ್ಲಿ. ಇನ್ನೂ ನಾವು ಟ್ಯಾಂಕರ್ ವಾಟರ್ನ ನಂಬುತ್ತಾ ಇದ್ದೀವಿ, ಬೋರ್ ವಾಟರ್ನ ನಂಬ್ತಾ ಇದ್ದೀವಿ. KGF ವಾಟರ್ ವರ್ಕ್ಸ್ ಬೋರ್ಡ್ ಇದೆ, ಇಲ್ಲಿಂದ ಕ್ರೋರ್ಸ್ ಆಫ್ ರುಪೀಸ್ ಅಮೃತ್ ಸಿಟಿ ಸ್ಕೀಮಲ್ಲಿ ಪೈಪ್ಗಳು ಹಾಕಿದ್ದಾರೆ. ಬೇತಮಂಗಲ ಕೆರೆಯಲ್ಲಿ ನೀರು ತುಂಬಿ ಹೋಗಿದೆ. ಆದರೆ ನಾನು KGF ಅಂತ ಬಂದಾಗ KGF ಕಾನ್ಸ್ಟಿಟ್ಯೂನ್ಸಿ ಇದರಲ್ಲಿ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಇರೋರಿಗೆ ಸೇರಿ ನಾವು ಆ ವಿಚಾರಗಳನ್ನ ಮಾಡಿದ್ವಿ. ಇವಾಗ ಬೇತಮಂಗಲ ಕೆರೆ ನೀರು ಕೇಳ್ತಾ ಇದೀವಿ, ಇದು ಕನ್ನಡ ವಿರೋಧ ಹೋರಾಟನ. KGFಗೆ ಒಂದು ಕಾರ್ಖಾನೆ ತನ್ನಿ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ, ಇದು ಕನ್ನಡ ವಿರೋಧನ. ಇಲ್ಲಿ ಜನರಲ್ ಹಾಸ್ಪಿಟಲ್ನ ನೀವು ಬದಲಾವಣೆ ಮಾಡಿ ಅಂತ ಕೇಳ್ತೀವಿ, ಇದು ಕನ್ನಡ ವಿರೋಧಿ ಹೋರಾಟನ. BGML ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಅದು ನಾವು ಕನ್ನಡ ಪರ ವಿರೋಧ ಹೋರಾಟನ. ಬೆಮಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ರೋಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಾರ್ಕೆಟ್ ಬಗ್ಗೆ ಏನೇ ಒಂದು ಅನ್ಯಾಯ ಬಂದ್ರೂ ನಾವು ಮುಂದೆ ನಿಂತು ಘೋಷಣೆ ಮಾಡಬೇಕಂತ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಅವರು ಪೇಪರಲ್ಲಿ ಬರೆದಿದ್ದಾರೆ, 12th ಭಾನುವಾರ PWD ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಆಯಿತು ಅಂತ. ಪೇಪರ್ನಲ್ಲಿ ಬರೆಯೋರು ಇದೆಲ್ಲ ನೋಡಬೇಕಾಗಿದೆ. PWD ಗೆಸ್ಟ್ ಹೌಸ್ ಮೀಟಿಂಗ್ ಯಾರು ಮಾಡಿದ್ರು? ಇದು ಇನ್ವಿಟೇಷನ್. ಇದರಲ್ಲಿ ಇನ್ವಿಟೇಷನ್ನಲ್ಲಿ ಮಾಡಿರೋರು D. ಜೈಪಾಲ್ ಅವರು ಮಾಡಿದ್ದಾರೆ. ex-KDA ಚೇರ್ಮನ್ ಅಂತ ಹೇಳಿ ಅವರು ಈ ಮೀಟಿಂಗನ್ನು ಕರೆದಿದ್ದಾರೆ. ಆ ಮೀಟಿಂಗಲ್ಲಿ ಸೇವ್ KGF ರೆಪ್ರೆಸೆಂಟೇಷನ್ ಇಲ್ಲ, ನಾವು ಯಾರು ಕೂಡ ಅದರಲ್ಲಿ ಭಾಗವಹಿಸಿಲ್ಲ, ನಾವು ಅಲ್ಲಿ ಯಾರು ಕೂಡ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಮಾತಾಡಿಲ್ಲ. ಆ ಥರ ಇರುವಾಗ ಅಲ್ಲಿ ಏನೇನು ಮಾತಾಡಿದ್ರು ಅದೆಲ್ಲ ಪೇಪರಲ್ಲಿ ಹಾಕಿದ್ದಾರೆ. ಬಟ್ ಎಂಡಿಗೆ ಏನು ಕೊಡ್ತಾರೆ ಅಂದರೆ ಸೇವ್ KGF ಅಂತ ಅವರು ಕೊಡ್ತಾ ಇದ್ದಾರೆ. ಆದ್ದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಯಾವತ್ತೂ ಕೂಡ ಕನ್ನಡ ಪರ ವಿರೋಧಿ ಅಲ್ಲ. ನಾವು ಕೂಡ ಇವಾಗ KGFನಲ್ಲಿ ನೆಕ್ಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ, ಕನ್ನಡ ಸ್ಕೂಲ್ಸ್ ಎಷ್ಟೆಷ್ಟಿದೆ, ಎಷ್ಟು ಬಿಲ್ಡಿಂಗ್ ಇವತ್ತು ವೇಸ್ಟ್ ಆಗ್ತಾ ಇದೆ, ಯಾಕೆ ಮದರ್ ಟಂಗ್ ಲ್ಯಾಂಗ್ವೇಜ್ಗೆ ಎಷ್ಟು ಪ್ರಿಫರೆನ್ಸ್ ಇವತ್ತು ಬ್ಲಾಕ್ ಎಜುಕೇಷನಲ್ ಆಫೀಸರ್ ಇವತ್ತು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ BGML ಸ್ಕೂಲ್ ನಾವು ತಗೋಬಹುದು. BGML ಸ್ಕೂಲ್ ಪರಿಸ್ಥಿತಿ ಏನಿದೆ, ಚಲಪ ಸ್ಕೂಲ್ ಇದೆ, BGML ಇನ್ನೊಂದು ಚಲಪ ಸ್ಕೂಲ್ ಇದೆ. ಈ ತರ ಹಿಸ್ಟಾರಿಕಲ್ ಸ್ಕೂಲ್ಸ್ಗಳನ್ನೆಲ್ಲ ಕೂಡ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅದರಿಂದ ಈ ವಿಚಾರಗಳನ್ನೆಲ್ಲ ಸೇರಿಸಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವರೇ ಇವಾಗ ಯಾರು ಅವ್ರು ಕೊಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಯಾರೋ ಕನ್ನಡ ಸೇನೆ ಜಿಲ್ಲಾ ಅಧ್ಯಕ್ಷರು ವೆಂಕಟಪ್ಪ ಹೇಳಿಕೆ ಸೇವ್ KGF ಹೆಸರಲ್ಲಿ ಕನ್ನಡ ಕಡೆಗಣಿಸಿದರೆ ಉಗ್ರ ಹೋರಾಟ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಏನು ಬೇಸ್ ಇದೆ, ಅವ್ರಿಗೆ ಏನು ಆಧಾರ ಇದೆ, ಏನು ಯಾರ ಭಾಷಣ ಕೇಳಿದ್ರು, ಯಾರು ಮಾತಾಡಿದ್ರು, ಸೇವ್ KGF ಅಧ್ಯಕ್ಷ ನಾನು ಮಾತಾಡಿದನ, ಇಲ್ಲ ದಯಾಳನ್ ಅವರು ಮಾತಾಡಿದ್ರ, ಇಲ್ಲ ಬೇರೆಯವರು ಮಾತಾಡಿದಾರ? ಇವಾಗ ಅವರು ಮೆಟೀರಿಯಲ್ಸು ಕೊಡಬೇಕು. ಇವಾಗ 1 ವರ್ಷದಿಂದ ಸೇವ್ KGF ಆಗಿರೋದರಿಂದ ನೀವು KGF ಶಾಸಕರನ್ನು ನೋಡಬಹುದು, ಎಷ್ಟು ವಿಚಾರಗಳಲ್ಲಿ KGF ಸೇವ್ ಕಮಿಟಿ ರೈಸ್ ಮಾಡಿರೋ ವಿಷಯಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೇವ್ KGF ಏನು ಪ್ರಸ್ತಾಪ ಮಾಡ್ತಾ ಇದೆಯೋ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಸಂಸದರು ಮಾಡ್ತಾ ಇದ್ದಾರೆ. ಇದರ ವಿಚಾರ ಏನಂದ್ರೆ ಒಂದು ಪ್ರಾಪರ್ ಅಪೋಸಿಷನ್ KGF ಅಲ್ಲಿ ಇರಬೇಕು. ಅದು ನಾವು ಪೊಲಿಟಿಕಲ್ ಆಗಿಲ್ಲ, ಬಟ್ ನಾನ್ ಪೊಲಿಟಿಕಲ್ ಆಗಿ ಕೂಡ ಆ ವಿಚಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಅವರು ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ KGF ನಲ್ಲಿ ಇವತ್ತು ಹೈಯೆಸ್ಟ್ ಸ್ಟೂಡೆಂಟ್ಸ್
ಮದರ್ ಟಂಗ್ ಅವ್ರದ್ದು ತಮಿಳ್ ಇರ್ಬೋದು, ಆದರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ನೋಡಿದರೆ ಇವತ್ತು ಕನ್ನಡ ತಗೊಂಡು ಹೋಗ್ತಾರೆ. ನನ್ನ ಮಗಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಈ ಕನ್ನಡ ಪ್ರಿಫರೆನ್ಸ್ ಇವತ್ತು ತಗೊಳ್ತಾ ಇದ್ದಾರೆ. 98, 99 ಮಾರ್ಕ್ಸ್ ತಗೊಳ್ತಾ ಇದ್ದಾರೆ. KGF ಯಾವ ತಮಿಳ್ ಆರಿಜನ್ ಅಂತ ಮಾತಾಡ್ತಾರಲ್ಲ ಅವರ ಮಕ್ಕಳು 99% ತಗೊಳ್ತಾರೆ. ಅದರಿಂದ KGF ನಲ್ಲಿ ಯಾರೂ ಕೂಡ ಕನ್ನಡ ವಿರೋಧ ಚಟುವಟಿಕೆಗಳನ್ನು ಯಾರೂ ಮಾಡೋದಿಲ್ಲ, ಆ ಥರ ಯಾರು ಕೂಡ ಮಾಡೋದಿಲ್ಲ. ಮುಖ್ಯವಾಗಿ ಸೇವ್ KGF ಯುನೈಟೆಡ್ ಫ್ರಂಟ್ ಎಲ್ಲ ಇವಾಗ ನಮ್ಮ ಕನ್ನಡ ಮಿತ್ರರು ಪ್ರಕಾಶ್ ನಮ್ಮ ಸೇವ್ KGFಗೆ ಬೆಂಬಲಿಗರಾಗಿದ್ದಾರೆ. ಹಲವು ಮೀಟಿಂಗ್ಗಳಲ್ಲಿ ಅವರೇ ಕೂಡ ನಮ್ಮ ಜೊತೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾವು ಕೂಡ ಬರ್ತೀವಿ ಅಂತ ಕೂಡ ನಮ್ಗೆ ಮೆಂಬರ್ಶಿಪ್ ಕೊಡ್ರಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಹೋಗಲ್ಲ. PWD ಗೆಸ್ಟ್ ಹೌಸ್ನಲ್ಲಿ ಯಾರು ಮೀಟಿಂಗ್ ಮಾಡಿದರು ಆ ವಿಚಾರಗಳನ್ನೆಲ್ಲ ತಗೊಂಡು ಮಾತಾಡಬೇಕು. ನಮ್ಮ ಮೇಲೆ ಆರೋಪ ಮಾಡೋದ್ರಿಂದ ಏನಾಗುತ್ತೆ, ಇಡೀ ಪೇಪರ್ಗಳಲ್ಲಿ ಬಂದಾಗ ಇಡೀ ವೈಡ್ ಸ್ಪ್ರೆಡ್ ಆಗುತ್ತೆ. ಅಂತ ಒಂದು ಸ್ಪ್ರೆಡ್ ಆಗಿ ಯಾವುದೋ ಒಂದು ಕೆಟ್ಟ ಚಟುವಟಿಕೆಗಳು ಎಲ್ಲೋ ಒಂದು ಆದರೆ ನಾಳೆ ನಾವು ಹೊಣೆಗಾರರಾಗ್ತೀವಿ. ಅದರಿಂದ ನೀವು ಪ್ರಾಪರ್ ಆಗಿ ಇದಕ್ಕೆ ರಿಪ್ಲೈ ಮಾಡಬೇಕು. ಈ ಥರ ನಾವು ಗೊತ್ತಿಲ್ಲದೆ ಮಾತಾಡಿದ್ದೇವೆ, ಇಲ್ಲ ವಿಚಾರ ಇಲ್ಲದೆ ಮಾತಾಡಿದ್ದೇವೆ ಅಂತ ತಾವೇ ಒಂದು ಅದಕ್ಕೆ ರಿಪ್ಲೈ ಮಾಡಿ. ಹಂಗೆ ಮಾಡಿಲ್ಲ ಅಂದರೂ ಕೂಡ ನಾವು ಹೇಳ್ತೀವಿ ಅದು ಕಂಟಿನ್ಯೂ ಇಲ್ಲ. ನೀವು ನಮ್ಮ ಮೇಲೆ ಪ್ರಚಾರ ಅಪಪ್ರಚಾರಗಳು ಯಾರಾದರೂ ಮಾಡೋದಾದರೆ ನಾವು ಡೆಫಿನೆಟ್ ಆಗಿ ಲೀಗಲ್ ಆ್ಯಕ್ಷನ್ನಲ್ಲಿ ಹೋಗ್ತೀವಿ. ಅದರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ನಮ್ಮ ದಯಾಳನ್ ಅವರು ವಿಚಾರಗಳನ್ನೆಲ್ಲ ಹೇಳಿದರು. ಯಾಕಂದರೆ MG ಫುಲ್ ಮಾರ್ಕೆಟ್ ಹೊಡೆಯುವಾಗ ಅದರ ಬಗ್ಗೆ ಕೂಡ ನಾವು ಇದು ಮಾಡಿದ್ದೇವೆ. ನನಗೇನು ಬೇಜಾರಂದರೆ, ಯಾವ ಕಳ್ಳರು ಒಂದಾಗಿ ಸೇರಿ ಕಳ್ಳತನ ಮಾಡಿದರು, ಕಳ್ಳತನ ಮಾಡುವಾಗ ಎಲ್ಲ ಸೇರಿ ಮಾಡ್ತಾರೆ. ಕಳ್ಳತನ ಮುಗಿದ ಮೇಲೆ ಶೇರ್ ಬಂದಿಲ್ಲ ಅಂದರೆ ಯಾರೋ ಒಬ್ಬನು ಬಂದು ಆಚೆ ಮಾತಾಡ್ತಾರೆ. ಆ ರೀತಿ ವಲ್ಲಲ್ ಮುನ್ಸ್ವಾಮಿ ಅವರು ಡೆಪ್ಟಿ ಕಮಿಷನರ್ ಅವರ ಹತ್ರ ಹೋಗಿ ಒಂದು ಮೆಮೊರಂಡಮ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಹುಲ್ಲು ಮಾರ್ಕೆಟಲ್ಲಿ SC STಗಳಿಗೆ ಅಂಗಡಿಗಳನ್ನು ಸರಿಯಾಗಿ ಇದು ಮಾಡಿಲ್ಲ, ಅದರಿಂದ ಡಿಜಿಟಲ್ ಮ್ಯಾಪಲ್ಲಿ ಅವರು ಸರಿಯಾಗಿ ಮಾಡಿಲ್ಲ, ಅದರಿಂದ ನಾನು ಆಚೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಕಡುವು ಮಾಡಿದರು, ಏನು ಡೆಮಾಲಿಷನ್ ಆಯಿತು, ದಟ್ ಈಸ್ ಇಲ್ಲೀಗಲ್. ಫಸ್ಟ್ ಆಫ್ ಆಲ್ ವಿತೌಟ್ ಎನಿ ಪ್ರೊಸೀಜರ್ಸ್ ಮಾಡದೆ ಅಲ್ಲಿ ಏನು ಮಾಡಿದಿರೋ ಯು ಆರ್ ರಾಂಗ್ಫುಲ್ ಲಾಸ್ ಟು ದಿ ಗೌರ್ಮೆಂಟ್ಗೆ ರಾಂಗ್ಫುಲ್ ಲಾಸ್ ಆಗಿದೆ. ಅಲ್ಲಿ ರೆವಿನ್ಯೂ ಲಾಸ್ ಆಗಿದೆ. ಅಲ್ಲಿ ನೊಂದವರಿಗೆ ಹಲವಾರು ಜನಕ್ಕೆ ಅದನ್ನೆಲ್ಲ ಮಾಡಿದ್ದಾರೆ. ಇವಾಗ ಮಾಡಿ ಹೋದ ಮೇಲೆ ಇದೆಲ್ಲ ಮಾಡಿಲ್ಲ, ಅದರಿಂದ ನಾನು ರೆಪ್ರೆಸೆಂಟೇಷನ್ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಅವರು ಕೂಡ ಅದರಲ್ಲಿ ಎಲ್ಲ ವಿಚಾರಗಳನ್ನು ಮಾಡಿದ್ದಾರೆ. ರಾಂಗ್ಫುಲ್ ಲಾಸ್ ಟು ದಿ ಗವರ್ನಮೆಂಟ್ ರೆವಿನ್ಯೂ. ಇವಾಗ ಈಸ್ ಎ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್. ಮುನ್ಸಿಪಾಲಿಟಿ ಆ್ಯಕ್ಟಲ್ಲಿ ನಿಮ್ಮ ರೆಸೊಲ್ಯೂಷನ್ಗಳಲ್ಲಿ ನಿಮ್ಮ ಪ್ರೊಸೀಜರ್ಸ್ಗಳಲ್ಲಿ ಒಂದು ಬಿಲ್ಡಿಂಗನ್ನು ಹೊಡಿಬೇಕಾದ್ರೆ ಏನೇನು ಕಾಷನ್ ನೋಟಿಸ್ ಕೊಡಬೇಕು, ಅವ್ರನ್ನ ಕಾಲ್ಫರ್ ಮಾಡಬೇಕು, ಅವ್ರ ಅರಿಯರ್ಸ್ ಆಫ್ ರೆಂಟನ್ನು ಕಲೆಕ್ಟ್ ಮಾಡಬೇಕು, ಅವ್ರಿಗೆ ಏನಾದರೂ ಡ್ಯಾಮೇಜಸ್ ಇದೆಯಾ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಪ್ರಾಪರ್ ರಿಪೋರ್ಟ್ಸ್ ಮಾಜರ್ ರಿಪೋರ್ಟ್ನ ತಗೋಬೇಕು, PWD ಒಪಿನಿಯನ್ ತಗೋಬೇಕು, ಯಾರಿಗೆ ಟೆಂಡರ್ ಬಿಡಬೇಕು, ಡೆಮಾಲಿಷನ್ ಆದರೆ ಆ ಡೆಮಾಲಿಷನ್ ವೇಸ್ಟನ್ನು ಅದನ್ನು ವ್ಯಾಲ್ಯೂ ಮಾಡಬೇಕು. ಡೆಮಾಲಿಷನ್ ವೇಸ್ಟ್ ಎಷ್ಟು ವ್ಯಾಲ್ಯೂ ಆಗುತ್ತೆ, ಅದರಲ್ಲಿ ಎಷ್ಟು ನಮಗೆ ರೆವಿನ್ಯೂ ಬರ್ತದೆ, ಅದೇ ಒಬ್ಬರಿಗೆ ಟೆಂಡರ್ ಕಾಲ್ಫರ್ ಮಾಡಬೇಕು. ಇದೆಲ್ಲ ಸೇರಿ ಅವರು ಮಾಡಿರಬೇಕು. ಸೊ ಇದನ್ನು ಏನೂ ಮಾಡಿಲ್ಲ, ಎಲ್ಲ ಅನ್ಯಾಯವಾಗಿ ಎಲ್ಲ ಮಾಡಿಬಿಟ್ಟು ಇವಾಗ ಅದು ಫುಟ್ಬಾಲ್ ಗ್ರೌಂಡ್ ಥರ ಓಪನ್ ಆಗಿದೆ. ಸೊ ಅದರಲ್ಲಿ ಏನೂ ಕೂಡ ಆಕ್ಟಿವಿಟೀಸ್ ಇಲ್ಲ. ಸೊ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಅವರ ಜೀವನ ಇದನ್ನೇ ಸೇವ್ KGF ಏನಂತಿದೆ, ನಮ್ಮಲ್ಲಿರೋದನ್ನು ನಾವು ಕಲ್ಕೊಳ್ಳೋದಕ್ಕೆ ತಯಾರಿಲ್ಲ, ನಮ್ಮ ಊರನ್ನು ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಯಾವ ವೈಯಕ್ತಿಕ ವ್ಯಕ್ತಿಗಳ ಆದಾಯಕ್ಕಾಗಿ ನಮ್ಮ ಊರನ್ನು ನಾಶ ಮಾಡೋದಕ್ಕೆ ನಾವು ಬಿಡ್ತಾ ಇಲ್ಲ. ಇದರಲ್ಲಿ ಪೊಲಿಟಿಕಲ್ ಇಲ್ಲ. ನಾವು ಯಾರನ್ನು ಐಡೆಂಟಿಫೈ ಮಾಡಿ ಇವರು ಅಂತ ನಾವು ಏನು ಸೊ ಈ ಥರ ವಿಚಾರಗಳಿಗೆ ಸೇವ್ KGF ಯಾವತ್ತೂ ಕೂಡ ಇವಾಗ ಮುನ್ಸಿಪಾಲ್ಟಿಯಲ್ಲಿ ನಾವು ಆವತ್ತು ಏನು ನಮ್ಮ ಡೆಪ್ಟಿ ಸೂಪ್ರಿಡೆಂಟ್ ಕೂಡ ನಮ್ಮನ್ನು ಕೇಳ್ಕೊಂಡ್ರು, ಅವತ್ತು ನೀವು ಕಬ್ಬು ಬಾವುಟ ತೋರಿಸ್ತೀವಿ ಅಂತ ಹೇಳಿದ್ರು. ಇವಾಗ 15,05,000 ರೂಪೀಸು ಒಂದೇ ದಿವಸದಲ್ಲಿ ಸಬ್ಜೆಕ್ಟು, ರೆಸೊಲ್ಯೂಷನು, ಕೊಟೇಶನು ಒಬ್ಬರಿಗೆ ಅಲಾಟ್ ಮಾಡ್ತಾರೆ.
ಇವಾಗ ಡೆಪ್ಟಿ ಕಮಿಷನರ್ ಹೇಳ್ತಾರೆ 15 ಲಕ್ಷ ರೂಪಾಯಿ ಅಲ್ಲಿ ಇದೆ ಅಂತ. ಬಟ್ ಇವತ್ತುವರೆಗೆ ಅದನ್ನ ಅವರು ಏನು ಮಾಡಿಲ್ಲ. ಬಟ್ ಆ ಕಾಂಟ್ರಾಕ್ಟರ್ ಅರವಿಂದ್ ಏನು ಹೇಳ್ತಾನೆ ಗೊತ್ತಾ, ನಾನು ಟೆಂಡರೇ ಮಾಡಿಲ್ಲ, ನಾನು ಟೆಂಡರೇ ಕೋಟ್ ಮಾಡಿಲ್ಲ, ನನ್ನ ಹೆಸರಲ್ಲಿ ಕೋಟ್ ಮಾಡಿದ್ದಾರೆ ಅಂತ ಕೂಡ ಈ ಥರ ಅವರು, ನಾನು ಅವ್ರನ್ನ ಸಂಪರ್ಕ ಮಾಡಿ ಕೇಳಿದಾಗ ನಾನು ಟೆಂಡರ್ಗೆ ಕೋಟ್ ಮಾಡಿಲ್ಲ ಅಂತ ಕೂಡ ವಿಚಾರಗಳಿದೆ. ಅದರಿಂದ ಎಂಟೈರ್ ಮುನ್ಸಿಪಾಲಿಟಿ ಇದು ಹೈಯೆಸ್ಟ್ ಕರಪ್ಟೆಡ್ ಮುನ್ಸಿಪಾಲಿಟಿ, ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ರೆವಿನ್ಯೂಯನ್ನು ಲಾಸ್ ಮಾಡಿದ್ದಾರೆ, ಪ್ರೊಸೀಜರ್ಸ್ನ ವೈಲೇಟ್ ಮಾಡಿದ್ದಾರೆ. ಆದ್ದರಿಂದ ಈ ಮುನ್ಸಿಪಾಲಿಟಿ ಈ ಥರ ಇದೆ ಅನ್ನೋದನ್ನು ಕೂಡ ಜನರಿಗೆ ಒಂದು ಫ್ಯೂಚರ್ ಯಂಗ್ ಜನರೇಷನ್ ಯಾವ ಥರ ಒಂದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದು ನಗರ, ಈ ನಗರದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಇರಬೇಕು, ಹೆಂಗಿರಬೇಕು, ಹೇಗಿರಬೇಕು, ನಮ್ಮ ಲಕ್ಷಗಟ್ಟಲೆ ರೆವಿನ್ಯೂಗಳನ್ನ ಕಟ್ತಾ ಇದ್ದಾರೆ, ಇದನ್ನೆಲ್ಲ ಮಾಡಬೇಕು ಅನ್ನುವ ವಿಚಾರದಲ್ಲಿ ತಾನೇ ಅವರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಡೆಫಿನೆಟ್ ಆಗಿ ಕೇಸ್ ಹಾಕೋದಂತೂ ನಿಜ, ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ನಾವು ಫುಲ್ ಮಾರ್ಕೆಟ್ ಮೇಲೆ ಕೇಸ್ ಹಾಕೋದು ಇದೆ. ಫಸ್ಟ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ ಎಷ್ಟು ಅವ್ಯವಹಾರಗಳಾಗಿದೆ ಅನ್ನೋದನ್ನು ನಾವು ಲೋಕಾಯುಕ್ತಕ್ಕೆ ಹೋಗಿ ವಿತ್ ಡಾಕ್ಯುಮೆಂಟು ರೆಪ್ರೆಸೆಂಟೇಷನ್ ಎಲ್ಲ ಮಾಡ್ತೀವಿ. ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಸೇವ್ KGF ಅಂತ ಯಾರೋ ಕೂಡ ಡೈವರ್ಟ್ ಮಾಡಿ ನಮ್ಮ ಹೆಸರ ಮೇಲೆ ಕಿಡಿಗೇಡಿಗಳು ಕೆಸಲ ಈ ಥರ ರಾಂಗ್ ಇನ್ಫಾರ್ಮೇಷನಲ್ಲಿ ಮಾಡಿರ್ಬೋದು. ಕನ್ನಡ ಪರ ಯಾವತ್ತೂ ಕೂಡ ಸೇವ್ KGF ವಿರೋಧವಾಗಿ ನಿಲ್ಲೋದಿಲ್ಲ. ಕನ್ನಡ ಪರ ಹೋರಾಟಗಾರರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಕೂಡ ಕನ್ನಡ ಪರ ಹೋರಾಟಗಾರರಾಗಿ ಇರ್ತೀವಿ. ಕನ್ನಡ ಮಣ್ಣಲ್ಲಿ ನಾವು ಜೀವ ಮಾಡ್ತಾ ಇದ್ದೀವಿ, ಕನ್ನಡ ಮಣ್ಣಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಕರ್ನಾಟಕ, ಅವರವರ ಮಾತೃಭಾಷೆ ಅವರವ್ರಿಗೆ ಇರ್ತದೆ. ಅದು ತೆಲುಗು ಅವರು ಮಾತೃಭಾಷೆ ಅವ್ರ ಸಂಸ್ಕೃತಿ ಇರ್ತದೆ, ಕನ್ನಡದವ್ರಿಗೆ ಅವರ ಸಂಸ್ಕೃತಿ ಇರ್ತದೆ, ತಮಿಳ್ನವ್ರಿಗೂ ಅವರ ಸಂಸ್ಕೃತಿ ಇರ್ತದೆ, ಉರ್ದುನವ್ರಿಗೆ ಅವರ ಸಂಸ್ಕೃತಿ ಇರ್ತದೆ. ಎಲ್ಲ ಸಂಸ್ಕೃತಿಗಳನ್ನು ಅವರವರು ಬೆಂಬಲಿಸಬಹುದು. ಇದು ಕರ್ನಾಟಕ, ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಸೇವ್ KGF ನಿಲ್ಲೋದಿಲ್ಲ. ನಮ್ಮ ಸ್ನೇಹಿತರು ಆತ್ಮೀಯರು ಏನು ವಿಚಾರ ಗೊತ್ತಿಲ್ಲದೆ ಏನು ಪ್ರಸ್ತಾಪ ಮಾಡಿ ಸ್ಟೇಟ್ಮೆಂಟ್ ಮಾಡಿ ಈ ಥರ ಅವರು ಏನು ವಾರ್ನಿಂಗ್ ನೀಡಿದಾರೋ ಅವ್ರ ಹತ್ರ ಆಧಾರ ಇರಬೇಕು. ಆಧಾರ ಇಲ್ಲದೆ ಈ ಥರ ಅವರು ಕೂಡ ಮಾತಾಡಿದರೆ ಡೆಫಿನೆಟ್ ಆಗಿ ಲೀಗಲ್ ಆಗಿ ನಾನು ಎಲ್ಲ ರೀತಿಯಲ್ಲಿ ಕೂಡ ಆಕ್ಷನ್ ತಗೊಳ್ತೀನಿ ಅಂತ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನಾದರೂ ಯಾಕೆ ಲೆಟರ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡವ್ರು ಯಾರು ಅವ್ರು ಹೇಳಿದ್ರು ನಾನು ಮಾಡ್ಕೊಡ್ತೀವಿ, ಅವ್ರ ಮಾತು ಬೆಲೆ ಕೊಟ್ಟು ನಿಂತರು. ಇದನ್ನ ನೀವು ಮಾಡ್ಲಿಲ್ವಲ್ಲ, ಅವ್ರಿಗೆ ಏನಾದ್ರು ಅಂತ ನೀವು ಕೇಳಲಿಲ್ವಲ್ಲ ಸರ್. ಅವ್ರು ಬೀದಿ ಪಾಲಾಗಿದ್ದಾರೆ. ಒಬ್ಬೊಬ್ರು ಬಂದು ಊರು ಬಿಟ್ಟು ಓಡೋಗ್ಬಿಟ್ಟವ್ರೆ. ಯಾಕೆಂದ್ರೆ ಅಲ್ಲಿ ಅಂಗಡಿ ಇಟ್ಕೊಂಡವನು ಡೈಲಿ ಕೂಲಿಗಾಗಿ ಫೈನಾನ್ಸ್ ತಗೊಳ್ತಾ ಇದ್ದ. ಬೆಳಗ್ಗೆ ತಗೊಂಡ್ರೆ ಸಾಯಂಕಾಲ ಕಟ್ಬೇಕು. ಆ ಪರಿಸ್ಥಿತಿಯಲ್ಲಿ ಅಂಗಡಿ ಇಟ್ಕೊಂಡಿದ್ದವನು. ಅವನಿಗೆ 1 ತಿಂಗಳು 2 ತಿಂಗಳು ಒಂದು ನೋಟಿಸ್ ಕೊಟ್ಬಿಟ್ಟಿದ್ದೀರ, ಅವನು ಏನೋ ಒಂದು ದಾರಿ ಹುಡ್ಕೊಳ್ತಾ ಇದ್ದ. ಏಕಾಗಿ ಏನಿಲ್ಲ ಹೊಡೆದಲ್ಲ. ಹಂಗಾರೆ ಆ ಕುಟುಂಬಗಳಿಗೆ ಏನು ಹೇಳಿ? ಇದಕ್ಕೆ ಯಾರು ಹೊಣೆಗಾರರು? ನಗರಸಭೆ ಹೊಣೆಗಾರರು. ಅವತ್ತು ಅಲ್ಲಿ ಮುಂದೆ ನಿಂತು ಮಾತಾಡಿದವರು ಇದನ್ನ ಸರಿಯಾದ ರೀತಿಯಲ್ಲಿ ಆವತ್ತೇ ಮಾಡಿಕೊಟ್ಟಿದ್ರೆ ಸರೋಗಿರೋದು. ಆಮೇಲೆ ನೀವು 20 ರಿಂದ 25 ತೋರಿಸಿದ್ರಲ್ಲ, ಟ್ರೈನ್ ಆಗಿರ್ಬೋದು, ಅಧ್ಯಕ್ಷರು ಮಾತಾಡಿದ್ದಾರೆ, ಕಮಿಷನರ್ ಆಗಿದ್ದಾರೆ, ಅದು ಕಸ್ಟೋಡಿಯನ್ ಈಸ್ ಕಮಿಷನರ್, ಅವ್ರು ಹಾಕ್ಬೇಕು. ನೀವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಸರಿ, ನೀವು ಇದನ್ನ ಕೇಳ್ತೀರಿ. ಈ ಅಧ್ಯಕ್ಷ ಕೂತ್ಕೊಂಡಾಗ ಯಾರಿಗೆ ಊರಿಗೆ ನಗರ ತಂದೆ ಅವನಿಗೆ ಇರ್ಬೇಕಾಗಿತ್ತು. ಎಲ್ಲಯ್ಯ ನೀನ್ ಸೈನ್ ಹಾಕಿಲ್ಲ ಅಂತ ಅವ್ನು ಕೇಳ್ಬೇಕಾಗಿತ್ತು, ಯಾಕೆ ಕೇಳಿಲ್ಲ? ಕರೆಕ್ಟು ನೀವು ಹೇಳುದು. ಅದೇ DC ಅದೇ ಒಳ್ಳೊಳ್ಳೆ ಅವಧಿ ಮುಗಿದೋದ ಮೇಲೆ 3 ತಿಂಗಳ ಕಾಲ ಇದ್ದಾಗ DC ಗಮನಕ್ಕೆ ಹೋದಾಗ DCನು ಪೌರ ಆಯುಕ್ತ ಸೈನ್ ಹಾಕಿದ್ದಾನೆ. ಅದು ಈ ಬುಕ್ನಲ್ಲಿದೆ. ಇದನ್ನು ಕೂತ್ಕೊಂಡವ ಯಾರು ಅಲ್ಲಿ ಅಧ್ಯಕ್ಷ ಕೂತ್ಕೊಂಡವ, ನೀನು ಸೈನ್ ಮಾಡಯ್ಯ ಅಂತ ಕೇಳಬೇಕಾಗಿತ್ತು. ಸಭೆ ಕರೆಯೋದಾರು ಅಧ್ಯಕ್ಷ, ಮೀಟಿಂಗ್ ಇಟ್ಟಾಗ ಅದನ್ನು ಪಾಸ್ ಮಾಡೋದು ಯಾರು? ನಗರಸಭೆ ಸದಸ್ಯರು. ಕುರಿತಾ ಆದ್ರಿಂದ ಬಂದು ಫೈನಾನ್ಷಿಯಲಿ ಬರುವಾಗ ಪೌರಾಯುಕ್ತರು ಬರ್ತಾರೆ. ಇಲ್ಲ ಹಂಗ್ ಬರಲ್ಲ. ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಆದ್ರೆ ಸಭೆ ಕರಿಬೇಕಾಗಿರೋದು ಯಾರು? ಸಭೆಗೆ ಹೇಳ್ತಾ ಇದ್ದ ಸಭೆ ಕರಿಯ ಅಂತ ಪೌರಾಯುಕ್ತರಿಗೆ ಆದೇಶ ಯಾರು ನೋಡ್ತಾರೆ? ಪೌರಾಯುಕ್ತ ಕಮಿಷನರ್ ಇವನು ಹೇಳ್ತಾನೆ, ಅಧ್ಯಕ್ಷ ಹೇಳ್ತಾನೆ. ಅಧ್ಯಕ್ಷ ಹೇಳಿದ್ಮೇಲೆ ಸಭೆ ಕರೀತಾರೆ. ಸಭೆಯಲ್ಲಿ ಸಬ್ಜೆಕ್ಟ್ ಬರ್ತಾರೆ. ಸಬ್ಜೆಕ್ಟ್ ಪಾಸ್ ಮಾಡಬೇಕು ಏನ್ ಬೇಕಾದ್ರೆ ಒಂದು ಸಭೆ ಮಾಡಿದಾಗ 2ನೇ ಸಭೆಯಲ್ಲಿ ತೀರ್ಮಾನ ಆಗ್ತದೆ. ತೀರ್ಮಾನ ಆದಾಗ ಸರ್ವಾನುಮತದ ಎಷ್ಟು ಜನ ಕಳಿಸ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಅಫಿಷಿಯಲ್ ಆಗಿ ಇಟ್ಕೊಂಡವ್ರೆ ನಗರಸಭೆಯಲ್ಲಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇದನ್ನ ಬಂದು ಇಷ್ಟರಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಆವತ್ತಿನ ದಿನ 2020 ಯಾವ ಕಮಿಷನರ್ ಇದ್ದ 2020 ಎಲ್ಲರೂ ಹೋಗ್ತಾರೆ. ಅದ್ರ ಜೊತೆ ಕೌನ್ಸಿಲರು ಹೋಗ್ತಾರೆ, ಅದ್ರ ಜೊತೆ ಅಧ್ಯಕ್ಷರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ.
ಅಷ್ಟು ಒಂದು ಇದರಲ್ಲಿ ಫೋಕಸ್ ಮಾಡಿದ್ದಾರೆ. ನಿಯಮಗಳನ್ನ ಪಾಲನೆ ಮಾಡಿಲ್ಲ. ನಿಯಮಗಳೆಲ್ಲ ಎಲ್ಲ ನಿಯಮಗಳಲ್ಲಿ ಫೋಕಸ್ ಆಗಿದೆ. ಆದ್ರಿಂದ ಇದನ್ನ ಇನ್ನು ಮುಂದಕ್ಕೆ ತಗೊಂಡೋಗ್ತೀವಿ, ಇಷ್ಟಲ್ಲಿ ಬಿಡೋದಿಲ್ಲ. ಇವತ್ತಿಗೆ ಇದಿಷ್ಟು ಸಾಕಿರ್ಲಿ, ಮುಂದಕ್ಕೆ ನಮ್ಮ ಜ್ಯೋತಿ ಬಸವಣ್ಣ ಮಾತಾಡ್ತಾರೆ. ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನು ನಗರಸಭೆಗೆ ಪ್ರಶ್ನೆ ಮಾಡಿದೆ. ಅವಾಗ ಅವ್ರು ಮಾಡಿದಾಗ ನನ್ನ ಪ್ರಶ್ನೆಗಳು ಈ ಥರ ಇತ್ತು, ಅದಕ್ಕೆ ಅವ್ರು ಕೊಟ್ಟಿರೋ ಉತ್ತರಗಳನ್ನು ತಮ್ಮ ಮುಂದೆ ಇಡ್ತೀನಿ, ಅದೇ ಥರ ಒಂದೊಂದು ಕಾಪಿನೂ ಕೊಡ್ತೀನಿ. ಇದು ಎಷ್ಟು ಮಟ್ಟ ನ್ಯಾಯವಾಗಿದೆ, ಇದು ಎಷ್ಟು ಮಟ್ಟ ದುರಾಡಳಿತ ಆಗಿರೋದನ್ನ ನಿಮ್ಗೆ ತಿಳಿಸ್ತೀನಿ. KGF ನಗರಸಭೆ ಸೇರಿದ ಹುಲ್ಲು ಮಾರುಕಟ್ಟೆ ಅಂಗಡಿ ವಾಣಿಜ್ಯ ಮಳಿಗೆಗಳಿಂದ ಬರುತ್ತಿದ್ದ ಮಾಸಿಕ ಬಾಡಿಗೆ ಬಗ್ಗೆ ನಿರ್ವಹಿಸಲಾದ ಬೇಡಿಕೆ ಬಗೆಗಳನ್ನು ದೃಢೀಕರಣ ಪತ್ರ ನೀಡಿ ಅಂತ ಕೇಳಿದೆ. ಅದಕ್ಕೆ ಅವರು ಅಂಗಡಿಗಳ ಪಟ್ಟಿ ಪುತ್ರ ಲಗತ್ತಿಸಿದೆ, ಅಂದರೆ ಅದನ್ನು ನಿಮ್ಗೊಂದು ಸಾರಿ ಕೊಡ್ತೀನಿ ನಾನು ಆಯಿತಾ. ಆಮೇಲೆ ಎರಡನೇದಾಗಿ ಅವ್ರ ಹತ್ರ ಕೇಳ್ತಾ ಇದ್ದೀನಿ, KGF ನಗರಸಭೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿ ಒಟ್ಟು ವಾಣಿಜ್ಯ ಮಳಿಗೆಗಳು, ಬಾಡಿಗೆದಾರರು, ಲೀಸ್ದಾರರು, ದೃಢೀಕರಣ ಪ್ರತಿಗಳು ಯಾವುದೇ ದಾಖಲೆ ಲಗತ್ತಿಸದೇ ಇರುವುದಿಲ್ಲ. ಯಾವುದು ನಮ್ಮಲ್ಲಿ ದಾಖಲೆಗಳೇ ಇಲ್ಲ ಅಂತ ಕೊಡ್ತಾನೆ ಯಾರು ಮಾಹಿತಿ ಆ್ಯಪ್ನಲ್ಲಿ. ಇದನ್ನು ಕೊಡ್ತೀನಿ ಕಾಪಿ. ಇದೆಲ್ಲ ಯಾಕೆ ಕೊಡ್ತೀನಿ ಅಂದರೆ ಕಾನೂನು ವಿರುದ್ಧವಾಗಿ ಇವರು ಯಾವ ಥರ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತಿಳಿಸೋಕ್ಕೆ. ಆಮೇಲೆ ಮೂರನೇದು ಕೇಳ್ತೀನಿ ನಾನು, KGF ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆ ಕಟ್ಟಡಗಳನ್ನು ಕೆಡವಲು ಮೊದಲು ಸ್ಥಳ ಮಾಜರು ಮಾಡಿದ್ದೀರಾ? ನಡೆಸಿದ ಅಧಿಕಾರಿ ಯಾರು? ಸ್ಥಳ ಮಾಜರು ಮಾಡಿದವರು ಯಾರು? ಸಿಬ್ಬಂದಿಗಳ ಕಚೇರಿಯಿಂದ ನೀಡಲಾದ ಅಧಿಕೃತ ಜ್ಞಾಪನಾ ಪತ್ರ. ಅದಕ್ಕೆ ಅವ್ರು ಏನು ಕೊಡ್ತಾರೆ ಉತ್ತರ? ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಹಿಂಬರಹ ನೀಡಲಾಗಿದೆ. ಹಂಗಾರೆ ಸ್ಥಳಕ್ಕೆ ಬಂದು ಯಾರನ್ನೂ ಬಂದು RIನಾಗಲಿ ROನಾಗಲಿ ಹೋಗ್ಬಿಟ್ಟು ನೀವು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡಿ, ಇದು ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಅಂತ ಕೇಳಿದ್ದಕ್ಕೆ ಅವರು ಯಾರನ್ನೂ ಕಳಿಸಿಲ್ಲ ಅಂತ ಕೊಡ್ತಾರೆ. ಇದೆಲ್ಲ ಹೀಗೆ ಕಾಪಿ ಮಾಡ್ತಿದ್ದೀನಿ. ಓಕೆ, ಸೇರಿದ ಹುಲ್ಲು ಮಾರುಕಟ್ಟೆಯ ಕಟ್ಟಡವನ್ನು ಕೆಡವಲು ಸ್ಥಳ ಮಾತ್ರ ದೃಢೀಕರಣ ಪತ್ರಗಳು ಅದು ಇಲ್ಲ ಅಂತಾರೆ. ಹೇಳಿದ್ರೆ ನಮ್ಮಲ್ಲಿ ಯಾವುದು ಇಲ್ಲ ಅಂತಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಕೇಳಿರ್ತೀನಿ, ನಗರಸಭೆಗೆ ಹುಲ್ಲು ಮಾರುಕಟ್ಟೆ ನಿರ್ವಹಣೆಗಾಗಿ ನಿಯೋಜಿಸಿದ ಕಂದಾಯ ಶಾಖೆಯ ಕಂದಾಯ ನಿರೀಕ್ಷಕರು, ಕಂದಾಯ ಅಧಿಕಾರಿಗಳು, ಕರ ವಸೂಲಿಗಾರರು ನೀಡಿದ ಕಚೇರಿ ಅಧಿಕೃತ ಜ್ಞಾಪನಾ ಪತ್ರಗಳು ಅವ್ರು ಏನಾದ್ರು ಕೊಟ್ಟಿದ್ದಾರೆ ಅಂದರೆ ತಾವು ಕೋರುವ ಮಾಹಿತಿಯನ್ನು ಪರಿಶೀಲನೆಯಾಗಿ ಹುಲ್ಲು ಮಾರುಕಟ್ಟೆಗೆ ಪ್ರತ್ಯೇಕವಾದ ಯಾವುದೇ ಅನಧಿಕೃತ ಜ್ಞಾಪನಾ ಪತ್ರ ನೀಡಿರುವುದಿಲ್ಲ ಅಂತ ಕೊಡ್ತಾರೆ. ಆಮೇಲೆ DC ಒಂದು ಇದೆ, ನಾನು ಕೊಡ್ತೀನಿ. ಆಮೇಲೆ ಇದನ್ನು ಕೇಳಿದ್ದೀನಿ, KGF ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕೆಡುತ್ತಿರುವ ಬಗ್ಗೆ ಪ್ರಾರಂಭದಿಂದ ಹೊರಡಿಸಲಾದ ಸಾರ್ವಜನಿಕ ಪ್ರಕರಣ ಪೇಪರ್ಗೆ ಏನಾದರೂ ಕೊಟ್ಟಿದ್ದೀರಾ ನೀವು ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಈ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ಪ್ರಕರಣ ಮಾಡಿರುವುದಿಲ್ಲ ಅಂತ ಕೊಡ್ತಾರೆ. ಆಮೇಲೆ KGF ನಗರ ಸೇರಿದ ಮಾರುಕಟ್ಟೆಯಲ್ಲಿರುವ ಬಾಡಿಗೆದಾರರು, ಲೀಸ್ದಾರರಿಗೆ ಕಟ್ಟಡಗಳನ್ನು ತೆರವುಗೊಳಿಸುತ್ತಿರುವ ಬಗ್ಗೆ ನೀಡದ ನೋಟಿಸ್ ದೃಢೀಕರಣ ಪತ್ರ ಅವ್ರಿಗೇನೋ ನೋಟಿಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರೇನು ಹೇಳ್ತಾರೆ, ಯಾವುದೇ ನೋಟಿಸ್ ನೀಡಿರುವುದಿಲ್ಲ. ನೋಡಿ, ಕಾನೂನಿನ ವಿರುದ್ಧವಾಗಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಇವರು ಈ ಹುಲ್ಲು ಮಾರ್ಕೆಟ್ ಬಗ್ಗೆ ಅನ್ನೋದನ್ನ ಹೇಳೋದು. KGF ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿದ್ದ ಕಟ್ಟಡಗಳನ್ನು ಕೆಡವಲು ಕೌನ್ಸಿಲ್ ಸಾಮಾನ್ಯ ಸಭೆ ಮತ್ತು ವಿಶೇಷ ಸಭೆಯಲ್ಲಿ ತೆಗೆದುಕೊಂಡಿರುವ ತೀರ್ಮಾನ ದೃಢೀಕರಣ ಪತ್ರ ಅಂದಾಗ ಇವ್ರು ನನಗೊಂದು ಪತ್ರ ಕೊಡ್ತಾರೆ. ತಾವು ಕೋರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ದಿನಾಂಕ 26/9/25 ಸ್ಥಾಯಿ ಸಮಿತಿ ಸಭೆ 24/10/25ರಲ್ಲಿ ಕೌನ್ಸಿಲ್ ಸಾಮಾನ್ಯ ಸಭೆಗೆ ಠರಾವು ಪೈಕಿ ಸ್ಥಾಯಿ ಸಮಿತಿಯವರಿಗೆ ಬಂದು ಅದು ಕೊಡೋ ಪವರ್ ಬರೋದಿಲ್ಲ. ಸ್ಥಾಯಿ ಸಮಿತಿಯಲ್ಲಿ ಏನು ಹೇಳ್ತದೆ ಅಂದರೆ, ಎಷ್ಟು ಫೈನಾನ್ಷಿಯಲಿ ಮೆಟ್ ಇದೆಯೋ ಅದರಲ್ಲಿ ಭಾಗಿಯಾಗ್ಬೋದು. ಅದು 1964 ಆ್ಯಕ್ಟ್ನಲ್ಲಿ ಕಾಲಮ್ 67, 68, 69 ಅಂತ ತೆಗೆದು ನೋಡಿದಾಗ ಅದು ಗೊತ್ತಾಗುತ್ತೆ ಇವ್ರಿಗೆ ಏನು ಪವರ್ ಇರ್ತದೆ ಅಂತ. ಇವ್ರ ಕಡೆ ಲೆಟ್ರ್ ಮೇಲೆ ಬಂದು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಹುಲ್ಲು ಮಾರುಕಟ್ಟೆಯನ್ನು ಹೊಡೆದಾಕ್ಬೇಕೆ. ಇದು ಕಾನೂನು ಬಾಹಿರ.
ಕೆಜಿಎಫ್ ನಗರಸಭೆಗೆ ಹುಲ್ಲು ಮಾರುಕಟ್ಟೆ ಕಟ್ಟಡಗಳು ತೆರವುಗೊಳಿಸುವ ಕೆಲಸಕ್ಕೆ ಪ್ರತಿ ವ್ಯವಹಾರಗಳು ನಡೆಸುವ ಪೂರ್ಣ ಕಡಿತದ ದೃಢೀಕರಣ ಪತ್ರ ಅಂದರೆ ಟರಾವು ಮತ್ತು PW ಆದೇಶ ಪ್ರತಿ ಲಗತ್ತಿಸಿ ವ್ಯವಹಾರ ನಡೆದಿರುವುದಿಲ್ಲ. ಯಾವುದು ನಡೆದಿಲ್ಲ ಅಂತ ನೀವು ನಗರಸಭೆ ಸಾಮಾನ್ಯ ಸಭೆಗಳಲ್ಲಿ ಸ್ಥಾಯಿ ಸಮಿತಿ ಕೊಡೋದ್ರ ಮೇಲೆ ನಾವು ಹೊಡೆದಾಕಿದ್ದೀವಿ ಅಂತ ಹೇಳ್ತಾನೆ. ಆಮೇಲೆ ಮೂರನೇದು ಇದೇ ಒಂದಿದೆ. ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿದ್ದ ವಾಣಿಜ್ಯ ಮಳಿಗೆಗಳನ್ನು ಕೆಡವಲು ಸರ್ಕಾರ ಸಂಕ್ಷೇಮ ಪ್ರಾಧಿಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಅನುಮೋದಿತ ಆದೇಶ ದೃಢೀಕರಣ ಪತ್ರಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿಲ್ಲ. ಇಲ್ಲೇ ನೋಡಿ ಏನು ಹೇಳ್ತಾನೆ, PWD ಇಲಾಖೆಯಿಂದ ನೀಡಿರುವ ಯೋಗ್ಯತಾ ಪತ್ರ ಹಾಗೂ ನಗರಸಭೆ ಕೌನ್ಸಿಲ್ ಮಾಡಿದಂತೆ ಪ್ರತಿ ಲಗತ್ತಿಸಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿ ಅನುಮೋದನೆ ಪಡೆದಿಲ್ಲ. ನೋಡ್ರಿ, ಇವೆಲ್ಲ ಸತ್ಯ ಸಂಗತಿಗಳು. ಇಷ್ಟು ಇಲ್ದಂಗೆ ಹೋಗ್ಬಿಟ್ಟು ಅಂಗಡಿನ ಹೊಡಿತಾರಂದ್ರೆ ಅದು ಎಷ್ಟು ಮಾತ್ರ ನ್ಯಾಯ? ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಗೌತಮರ್ ನಗರ್ನಲ್ಲಿ ಸಬ್ ರಿಜಿಸ್ಟರ್ ವ್ಯಾಲ್ಯೂಗಿಂತ ಜಾಸ್ತಿ ಏನಿಲ್ಲ, 24 ರೂಪಾಯಿ ಕಮ್ಮಿ ಬಿಟ್ಟು ಅಂತ ಒಂದೇ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ 13 ವರ್ಷಗಳ ಕಾಲ ಆ ಕೇಸ್ನಲ್ಲಿ ದಾಸಣ್ಣ ಅವಾಗ ಪ್ರೆಸಿಡೆಂಟ್ ಆಗಿತ್ತು, ನಾನು ಅವಾಗ ನಗರಸಭೆ ಸದಸ್ಯ. 13 ವರ್ಷಗಳಾದ ಮೇಲೆ ಅದು ಕೇಸ್ ಒಂದು ಫೈನಲ್ ಆಯಿತು. ಅಲ್ಲಿ ಏನು ಬಂತು? ರೆವಿನ್ಯೂ, ಕಂದಾಯವನ್ನು ನಗರಸಭೆಗೆ ಬರಬೇಕಾದ್ರೆ ಕಂದಾಯವನ್ನು ಕಮ್ಮಿ ರೀತಿಯಲ್ಲಿ ನೀವು ಅದನ್ನು ಹರಾಜು ಬಿಟ್ಟಿದ್ರಿಂದ ಅದನ್ನು ಕೇಸ್ ನಡೀತು. ಈ ಹುಲ್ಲು ಮಾರ್ಕೆಟ್ ಕಥೆನೂ ಇಷ್ಟೇ. ಇವ್ರು ಏನು ಹೇಳ್ತಾರೆ, ಎಲ್ಲ ಶಿಥಿಲವಾಗಿತ್ತು, ಅದನ್ನು ಹೊಡೆದಾಕಿದ್ರೆ PWD ಅವನು ಇಂಜಿನಿಯರ್ ಕೊಡೋ ರಿಪೋರ್ಟನ್ನು ಇವ್ರು ಕೊಟ್ಕೊಂಡು ಮಾತಾಡ್ತಾರೆ. ನಾನು ಕೇಳ್ತೀನಿ, ಹುಲ್ಲು ಮಾರ್ಕೆಟ್ ಬಿಟ್ಟು ಮುಂದಕ್ಕೆ ಬಂದಾಗ ಹಸು ಕಟ್ಟೋ ತಂಗುದಾಣ ಇತ್ತಲ್ಲ, ಮಾಟುವಂಡಿ ಸ್ಟ್ಯಾಂಡ್, ಅದು ಬಂದು 2016ರಲ್ಲಿ ಬಂದು ಟೆಂಡರ್ ಕೊಡ್ತಾರೆ. ಕೊಟ್ಟಾಗ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಇದನ್ನು ಅವರೇ ಸ್ವಂತ ಹಣದಿಂದ ಅಲ್ಲಿರುವ 14 ಅಂಗಡಿಯವರು ಕಟ್ಕೋಬೇಕು ಅಂದಾಗ ಅವರು ದುಡ್ಡಾಕಿ ಕಟ್ಕೊಳ್ಳೋವಾಗ ಅರ್ಧದಲ್ಲಿ ಅದು ಎಡವಟ್ಟಾಗಿ ನಿಂತೋಗುತ್ತೆ. ಅದು ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ಇವನು PWD ಇಂಜಿನಿಯರ್ ಅಂತ ಕೊಡ್ತಾನೆ, ಎಲ್ಲವೂ ಶಿಥಿಲವಾಗಿದೆ ಅನ್ನೋವಾಗ 16ರಲ್ಲಿ ಕಟ್ಟಿದ ಅಂಗಡಿ ಹೆಂಗೆ ಶಿಥಿಲವಾಗಿರ್ತದೆ? ಅದನ್ನು ಸೇರಿ ಹೊಡೆದಾಕಿದ್ದಾಗಿಂದ ಇವಾಗ ಇವ್ರು ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟು ಇದಕ್ಕೆ ಬಂದು ಸಾಲ ತಗೊಂಡು ಇಲ್ಲಿ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಯಾಕಂದರೆ ಎಲ್ಲ ಕಾಪಿ ನಿಮ್ಗೆ ಕೊಡ್ತೀನಿ. ಆದ ಕಾರಣದಿಂದ ಇದ್ದ ಕೌನ್ಸಿಲಿಂಗ್ ಬಾಡಿನಲ್ಲಿ ಏನಾಗಿದೆ ಅಂದರೆ ಅದರಲ್ಲಿ ಒಂದು ವಿಷಯ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಒಳ್ಳಲ್ಲವರಿದ್ದ ರೀತಿಯಲ್ಲಿ ನಡೆದ ಸಾಮಾನ್ಯ ಸಭೆಗಳ ಬುಕ್ಕು 2020ರಿಂದ 26ರವರೆಗೂ ತೊಗೊಂಡಿದ್ದೀನಿ ನಾನು. ಈ ಬುಕ್ನಲ್ಲಿ ಏನಾಗುತ್ತೆ ಅಂದರೆ, ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಒಂದು ಸಾಮಾನ್ಯ ಸಭೆ ನಡೆದಾಗ ಆ ಸಭೆಯಲ್ಲಿ ತೀರ್ಮಾನಗಳಾದಾಗ ಒಂದು ಕಡೆ ಬಂದು ಅಧ್ಯಕ್ಷನ ಸಹಿ ಬರಬೇಕು, ಇನ್ನೊಂದು ಕಡೆ ಪೌರಾಯುಕ್ತರ ಸಹಿ ಬರಬೇಕು. ಅಪ್ ಟು ಇಂದಿರಾ ಗಾಂಧಿ ಅವರು ಮುಗಿಸೋವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಇದರಲ್ಲಿ ಬಂದಿದೆ. ಇದಕ್ಕೆ ಹೊಣೆಗಾರ ಯಾರು ಆಗ್ತಾರೆ ಅಂದರೆ ಈ ಅಧ್ಯಕ್ಷಗಳು, ಆ ಸಾಮಾನ್ಯ ಸಭೆಯ ಕೌನ್ಸಿಲ್ಗಳು ಆಗ್ತಾರೆ. ಯಾಕಿದೆಲ್ಲ ಮುನ್ಸಿಪಲ್ ಆ್ಯಕ್ಟ್ ಹೇಳ್ತಾ ಇರೋದು ಕಾರ್ಯಕ್ರಮಗಳಲ್ಲಿ ಈ ಥರ ಇದೆ. ನಾವಿರೋವಾಗಲೂ ಅಷ್ಟೇ, ಒಂದು ಸಾಮಾನ್ಯ ಮಂದಿ ಏನೇ ಆಗಲಿ, ಹಣಕಾಸು ಆಗಲಿ, ಇನ್ನೊಂದಾಗಲಿ ಆಗುವಾಗ ಒಂದು ಕಡೆ ಪೌರಾಯುಕ್ತರು, ಒಂದು ಕಡೆ ಅಧ್ಯಕ್ಷ ಬರಬೇಕು. ಆದರೆ ಇವರು 2020ರಿಂದ ಇದುವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಈ ಬುಕ್ಕಿನಲ್ಲಿದೆ. ಆದ ಕಾರಣವಾಗಿ ಇವತ್ತು ಹುಲ್ಲು ಮಾರ್ಕೆಟ್ನಲ್ಲಿ ಹೊಡೆದಿರೋ ಅಂಗಡಿಗಳಿಗೆ ಆ ದಿನದಲ್ಲಿದ್ದ 35 ಕೌನ್ಸಿಲರ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಕಾನೂನು ವಿರುದ್ಧವಾಗಿ ಹೋದಾಗ ಅಲ್ಲಿ ನಗರಸಭೆಗೆ ನಷ್ಟ ಆಗಿದೆ. ಹೆಂಗೆ ನಷ್ಟ ಆಗಿದೆ? ತಿಂಗಳಿಗೆ ಎಷ್ಟು ವರಮಾನ ಬರ್ತಾ ಇತ್ತು, ಇದು ಹೊಡೆದೆಷ್ಟು 6 ತಿಂಗಳಾಯಿತು. ಈ 6 ತಿಂಗಳಿಂದ ವರಮಾನ ಎಷ್ಟು ಕಟ್ಟಾಯಿತು? ಇನ್ನು ಇವರು ಮುಗಿಸೋಷ್ಟೊತ್ತಿಗೆ ಇನ್ನು 1 ವರ್ಷ 2 ವರ್ಷ ಆಗ್ತದೆ. ಅದುವರೆಗೂ ವರಮಾನ ಏನಾಯಿತು? ವರಮಾನ ಕಟ್ಟಾಯಿತು. ಇದ್ರ ಬಗ್ಗೆ ಜ್ಯೋತಿ ಬಾಸ್ ಅವರು ಕೋರ್ಟ್ನಲ್ಲಿ ಕೇಸ್ ಲಾಂಚ್ ಮಾಡ್ತೇವೆ, ಇದನ್ನು ಬಿಡೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಏನಂದರೆ ಈ ಹುಲ್ಲು ಮಾರ್ಕೆಟ್ ಕತೆಗೆ ಬಂದಾಗ ಇವತ್ತು 116 ಕುಟುಂಬಗಳು ಬೀದಿ ಪಾಲು ಮಾಡಿದ್ರು. ಒಂದು ಇವರು ಹೊಡೆಯೋದಕ್ಕೆ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಾಗಿತ್ತು. ಯಾಕಂದರೆ ಅವರು ಬಾಡಿಗೆ ಕಟ್ಕೊಂಡು ಕಾಲದಿಂದ ಬದುಕ್ತಾ ಇದ್ದಾರೆ. ಇಲ್ಲಪ್ಪ, ನಿಮಗೆ ಈ ಕಡೆ ದಾರಿ ತೋರಿಸಿದ್ದೀವಿ, ನೀವು ಇಲ್ಲೋಗಿ ಬದುಕೊಳ್ಳಿ, ನಾವು ಇದನ್ನೆಲ್ಲ ಆದಮೇಲೆ ನಿಮಗೆ ಅಲ್ಲೇ ಅಲಾಟ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ಬೇಕು. ಇವತ್ತಿನ ಕಾನೂನು ಪ್ರಕಾರ ಬಂದು ಅವರಿಗೆ ಅಲಾಟ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಯುಗ್ ರೆಕ್ರೂಟ್ಮೆಂಟ್ ಪ್ರಕಾರ. ಆದ್ದರಿಂದ ಇದಕ್ಕೆ ಯಾರು ಮುಂದಾಳತ್ವ ವಹಿಸಿದ್ರು ಅವರು ಮೊದಲು ಆ 116 ಅಂಗಡಿ ಕುಟುಂಬಸ್ಥರಿಗೆ ಮೊದಲು ದಾರಿ ತೋರಿಸ್ಬೇಕು.
ಇವತ್ತು ಅಲ್ಲಿದ್ದ ಸಾಮಾನುಗಳನ್ನ ಹೊಡೆದು ಏನು ಮಾಡಿದ್ರೋ ಗೊತ್ತಿಲ್ಲ, ಎಲ್ಲ ನಗರಸಭೆಗೆ ಬರಲೇ ಇಲ್ಲ. ಇವತ್ತು 40 ಲಕ್ಷಕ್ಕೆ ಬೇರೆ ಅದನ್ನು ಹೊಡೆದಿದ್ದಕ್ಕೆ ಬಂದು ಬಿಲ್ ಇಟ್ಕೊಂಡು ಕೂತವ್ರೆ ಅಂದ್ಯಾಗ ನಗರಸಭೆಯಲ್ಲಿ ಬಿಲ್ ಕೊಡಿ ಇದಕ್ಕಂತ. ಏನಾದರೂ ಅವ್ನು ಬಿಲ್ ಕೊಟ್ಟ ಅಂದರೆ ಅವ್ನು ಜೈಲಿಗೆ ಹೋಗ್ತಾನೆ, ಆಯ್ತಾ? ಯಾರು ಬಿಲ್ ಕೊಟ್ಟರು? ಇನ್ನೂ ಕೊಡಲಿಲ್ಲ, ರೆಡಿ ಮಾಡಿ ಇಟ್ಟವ್ರೆ, ಯಾವುದೋ ಒಬ್ಬ ಗುತ್ತಿಗೆದಾರನ ಮೇಲೆ ಮಾಡಿ ಅವ್ರೆ, ಆಯ್ತಾ? ಹೊಡೆದಿದ್ದಕ್ಕೆ ಇಷ್ಟ ಆಗಿದೆ ಅಂತ. ಸರ್, ಇವೆಲ್ಲ ದಾಖಲೆ ಕೊಡ್ತಾ ಇದ್ದಾರೆ. ಹೌದು. ಅದನ್ನೆಲ್ಲ ಯಾವುದು 40 ಲಕ್ಷ ಕೊಟ್ಟಿದ್ದಾರೆ ಅಂತ. ಕೊಟ್ಟಿದ್ದಾರೆ ಅಂತಲ್ಲ, ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಕೊಡ್ತಾರೆ, ಅದು ಕೊಟ್ಟರೆ ಮನೆಗೆ ಹೋಗ್ತಾನೆ ಅನ್ನೋದನ್ನ ಕಮಿಷನರ್ಗೆ ಎಚ್ಚರಿಕೆ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ನಮ್ಮದು ಲಾಸ್ಟ್ ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ನಾವು ಇಡೋ ಕೋರಿಕೆ ಒಂದೇ, ಈ 116 ಕುಟುಂಬಗಳಿಗೆ ಈ 1 ತಿಂಗಳು 2 ತಿಂಗಳು ಒಂದು ದಾರಿ ತೋರಿಸ್ಬೇಕು. ಅವ್ರಿಗೆಲ್ಲೋ ಒಂದು ಕಡೆ ಅವ್ರು ಬದುಕೋದಕ್ಕೆ ಒಂದು ಅಂಗಡಿಗೆ ಮಾಡಿಕೊಡ್ಬೇಕು. ಯಾಕೆಂದರೆ ಅವ್ರು ಬೀದಿ ಕಾಲ್ ಮಾಡಿಬಿಟ್ರಿ, ಇದಂತೂ ಇವತ್ತಿಗೆ ನೆನಗುದ್ದಿ ಬಿದ್ದೋಗುತ್ತೆ. ಇದು ಬಂದು ಆಗೋದಿಲ್ಲ ಕೆಲಸ. ಆಗದಿರೋವರೆಗೂ ಅವ್ರು ಬಡಪಾಯಿಗಳೆಲ್ಲ ಹೋಗೋದು. ಅವ್ರು ನಗರಸಭೆಗೆ ರೆವೆನ್ಯೂ ಕಟ್ಟಿರ್ಲಿಲ್ವಾ, ಕಂದಾಯ ಕಟ್ಟಿರ್ಲಿಲ್ವಾ? ಅವ್ರನ್ನ ಏಕಾಕಿ ಹೊರಗಡೆ ಕಟ್ಟಿಸಿ JCB ಎಲ್ಲ ಹೊಡೆದ್ರಲ್ಲ, ಇದು ತುಗ್ಲಕ್ ಬರ್ತಾನೆ, ಕಾನೂನು ಕೈಮೀರಿ ಮಾಡಿರ್ತಾನೆ. ಆದ್ದರಿಂದ 116 ಕುಟುಂಬಗಳಿಗೆ ಆದಷ್ಟು ಬೇಗನೆ ದಾರಿ ತೋರಿಸಿ ಅವ್ರು ಬದುಕೋದಕ್ಕೆ ಅಂಗಡಿಗಳು ಮಾಡಿಕೊಡ್ಬೇಕು ಅನ್ನೋದು ಹೇಳಿ ಮುಗಿಸ್. ಈ ನಗರಸಭೆ ಇದನ್ನು ಈ ಕಥೆಯನ್ನು ಇನ್ನು ಬಂದಿದ ಮೇಲೆ ಒಂದಾದಾಗ ಬರ್ತದೆ. ಯಾಕೆಂದರೆ ಸುಮಾರು 2020ರಿಂದ 26ವರೆಗೂ ನಗರಸಭೆಗೆ ಕಮ್ಮಿ ಅಂದ್ರೆ 100 ರಿಂದ 200 ಕೋಟಿಗಳು ಹಣ ಬಂದಿದೆ, ಎಲ್ಲ ಗ್ರ್ಯಾಂಟ್ಸ್ ತಗೊಂಡ್ರೆ. ಆ ಗ್ರ್ಯಾಂಟ್ಸ್ಗಳಲ್ಲಿ ಇವತ್ತು ಹೇಳ್ಬೇಕಾದ್ರೆ 80% ಇವತ್ತಿರುವ MLA ಆಗಲಿ, ಇರುವ ಪೌರಾಯುಕ್ತರಾಗಲಿ, ಇಲ್ಲ ಕಮಿಷನರ್ ಆಗಲಿ, ಇವರೇ ಪೂಜೆಗಳನ್ನು ಮಾಡಿ ಬಿಟ್ಟವ್ರೆ. ಆದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಇದು ಒಂದು ಸೀರಿಯಲ್ ಥರ ಬರುತ್ತೆ. ಇನ್ನು ಇದು 3ನೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಹೋಗ್ತೀವಿ, ಲೋಕಾಯುಕ್ತಕ್ಕೆ ಹೋಗ್ತೀವಿ, ಮಾನವ ಹಕ್ಕು ಆಯೋಗಕ್ಕೂ ಇದನ್ನೆಲ್ಲ ತಗೊಂಡೋಗಿ ಕೊಡ್ತೀವಿ. ಇಷ್ಟು ಹೇಳಿ ಮುಂದಿಗೆ ನಮ್ಮ ಜ್ಯೋತಿ ಬಾಸ್ ಅವರು ಏನಿದೆ ಅದು சொல்லிட்டுமா ಸರ್? ಈಗ ಹುಲ್ಲು ಮಾರುಕಟ್ಟೆಗೆ ಬರ್ತೀನಿ, ದಾಖಲೆಗಳನ್ನು ತಂದು ಕೊಡ್ತೀನಿ. ಇದು ಏನಾಗಿದೆ ಅಂದರೆ ಹುಲ್ಲು ಮಾರುಕಟ್ಟೆ ಕತೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅವರು ಒಂದು ಸಬ್ಜೆಕ್ಟ್ ನೀಡ್ತಾರಂತೆ. ಏನಂತ ಅಂದರೆ, ಹುಲ್ಲು ಮಾರುಕಟ್ಟೆನಲ್ಲಿರೋ ಅಂಗಡಿಗಳು ತುಂಬ ಹಳೆಯದಾಗಿದೆ, ಅದನ್ನು ಒಡೆದುಬಿಟ್ಟು ಅಲ್ಲಿ ಹೊಸದಾಗಿ ಅಂಗಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಸಬ್ಜೆಕ್ಟನ್ನು ಬಂದು ಸಾಮಾನ್ಯ ಸಭೆಗೆ ತಗೊಂಡೋಗ್ತಾರೆ. ಯಾರು? ನಮ್ಮ ಇಂದಿರಾ ಗಾಂಧಿಯವರು ಅಧ್ಯಕ್ಷರಾಗಿರೋರು. ಆ ಸಮಯದಲ್ಲಿ ಬಂದು ಪೌರಾಯುಕ್ತರಾಗಿ ನಮ್ಮ ಆಂಜನೇಯರು ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಆದವರಿಗೆ ಲೆಕ್ಕ ಪರಿಶೋಧನೆ ವಿಷಯದಲ್ಲಿ ಅವ್ರು ತಲೆ ಹಾಕ್ಬೋದು. ಅದೇ ರೀತಿ ಬಂದು ಊರಿನಲ್ಲಿ ಎಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆಯೋ ಅಲ್ಲಿ ಬಂದು ಅವರು ಅದನ್ನು ಮಾಡ್ಬೋದು. ಆದರೆ ಬಂದು ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಹತ್ಕೊಂಡು ಹೋಗ್ಬಿಟ್ಟು ಹುಲ್ಲು ಮಾರುಕಟ್ಟೆ ಅಂಗಡಿಗಳನ್ನು ತೆರವುಗೊಳಿಸಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ತಾರೆ. ಆ ಸಬ್ಜೆಕ್ಟ್ ಮೇಲೆ ಒಂದು ನಿಮಿಷ ಈ ದಿನ ಒಂದು ತುರ್ತಾಗಿ ಒಂದು ಪತ್ರಕರ್ತರ ಮಿತ್ರರ ಒಂದು ಸಭೆಯನ್ನು ಕರೆಯಲಾಯಿತು. ಅದೇ ಥರ ಹಿರಿಯರವ್ರನ್ನೂ ಎಲ್ಲರನ್ನೂ ಬರ್ಮಾಡ್ಕೊಂಡಿದ್ದೀವಿ. ಕಾರಣ ಏನಂದರೆ, ಸೇವ್ KGF ಹೆಸರಿನಲ್ಲಿ ಕನ್ನಡಿಗರನ್ನು ಕೆಣಕಿದರೆ ಉಗ್ರ ಹೋರಾಟ ಮಾಡುತ್ತೇವೆ. ಕನ್ನಡ ಮಿತ್ರ ವೆಂಕಟಪ್ಪ ಎಚ್ಚರಿಕೆ. ಇದಕ್ಕೆ ನಾನು ಇವಾಗ ನಿಮಗೆ ಕೆಲವು ಆಧಾರಗಳನ್ನು, ಉದಾಹರಣೆಗಳನ್ನು ನಾವು ನಡೆದು ಬಂದ ರೀತಿಯನ್ನು ತಿಳಿಸ್ಬೇಕಾಗ್ತದೆ. ಯಾಕೆಂದರೆ ನಾವು ಕನ್ನಡ ವಿರೋಧಿಗಳಲ್ಲ. ಮೊದಲಿಗೆ ಈ KGF ಜನತೆಗೆ ಹುಟ್ಟಿದ ತಾಯಿ ತಮಿಳು ಆದರೂ ಸಾಕ್ತಾ ಇರೋ ತಾಯಿ ಬಂದು ಕನ್ನಡಿಗರ ತಾಯಿ, ಕರ್ನಾಟಕದ ತಾಯಿ, ಭುವನೇಶ್ವರಿ ತಾಯಿ, ಕನ್ನಡದ ಮಣ್ಣನ್ನು ಬೆಳೆಸಿದ್ದೀವಿ. ಆದ್ದರಿಂದ ನಾವೆಲ್ಲ ಕನ್ನಡಿಗರೇ. ಯಾವ ದಿನಾನೂ ಬಂದು ನಾವು ಕನ್ನಡವನ್ನು ಏನಾಯುವಾಗೋ ಇಲ್ಲ ಕನ್ನಡವನ್ನು ಕೀಳು ಮಟ್ಟದಲ್ಲೂ ಮಾತಾಡಿದವರಲ್ಲ. ಏನು ಈ ಸೇವ್ ಕಮಿಟಿ ಇವತ್ತು ಏನು ಈ ಒಂದೂವರೆ ವರ್ಷಗಳ ಕಾಲ ನಾವು ಬರ್ತಾ ಇದ್ದೀವಿ ಅಂದರೆ, ಊರಿನ ಒಗ್ಗಟ್ಟು, ಊರಿನಲ್ಲಿ ಏನು ಕಳ್ಕೊಂಡಿದ್ದೀವಿ, ಏನು ನಮ್ಗೆ ಬರಬೇಕಾಗಿತ್ತು ಅವನ್ನೆಲ್ಲ ನಾವು ವಿಫಲವಾಗಿ ಕೂತಿದ್ದೇವೆ. ಇಲ್ಲಿ ಕೇಳೋರು ಯಾರೂ ಇಲ್ವಲ್ಲ.
ಅನ್ನೋದು ಒಂದು ಕಾರಣಕ್ಕಾಗಿ ಒಂದು ಸೇವೆಯನ್ನು ನಾವು ಮಾಡ್ಕೊಂಡು ನಡೆಸ್ತಾ ಇದ್ದೀವಿ. ಕಾರಣ ಏನಂದರೆ ಇವತ್ತು ಇವರು ಯಾಕೆ ಈ ಥರ ಬರೆದ್ರು ಈ ವೆಂಕಪ್ಪನವರು, ಅದು ನನ್ನ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಯಾವುದೊಂದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಕನ್ನಡಕ್ಕೆ ವಿರೋಧವಾಗಿ ನಡ್ಕೊಂಡಿದ್ದಾರೆ, ಇದನ್ನು ಅವರು ಮನವರಿಕೆ ಮಾಡ್ಕೋಬೇಕು ಮತ್ತು ವಿಷಯ ತಿಳ್ಕೊಬೇಕಾಗ್ತದೆ. ತಿಳ್ಕೊಳ್ದಂಗೆ ಒಂದು ಎಚ್ಚರಿಕೆ ಕೊಡೋದು ಯಾವ ಥರ ಅಂದರೆ, ಏನೋ ನಾವೇನೋ ತಪ್ಪು ಮಾಡಿದವನಿಗೆ ಎಚ್ಚರಿಕೆ ಕೊಡ್ತಾರೆ, ಎಚ್ಚರಿಕೆ ಕೊಟ್ಟವರು. ಆದ್ದರಿಂದ ಅವ್ರನ್ನಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಸೇವ್ ಯುನೈಟೆಡ್ ಫ್ರಂಟ್ ಬಂದು ಯಾವತ್ತೂ ಕನ್ನಡಿಗರಿಗೆ ವಿರೋಧ ಅಲ್ಲ. ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ನಲ್ಲಿ ಬಂದು ತೆಲುಗು ಭಾಷೆಯವರಿದ್ದಾರೆ, ತಮಿಳು ಭಾಷೆಯವರಿದ್ದಾರೆ, ಕನ್ನಡ ಭಾಷೆದವರಿದ್ದಾರೆ, ಇಂಗ್ಲೀಷ್ ಆಂಗ್ಲ ಭಾಷೆದವರಿದ್ದಾರೆ. ಎಲ್ಲ ಭಾಷೆಗಳನ್ನು ಸೇರಿಕೊಂಡು ಎಲ್ಲ ಇದು ನಮ್ಮ ರಾಜಕೀಯವನ್ನು ದೂರ ಇಟ್ಟು ನಾವು ಇವತ್ತು ಬಂದು ಒಂದು ಸೇವ್ ಯುನೈಟೆಡ್ ಫ್ರಂಟಲ್ಲಿ ಭಾಗವಹಿಸಿಕೊಂಡು ಊರಿನಲ್ಲಿ ಏನು ನಡೀತದೆ, ಏನು ನಡೆಯಲ್ಲ, ಎಲ್ಲಿ ತಪ್ಪು ನಡೀತದೆ ಅದನ್ನು ತಪ್ಪು ಕೇಳೋದಕ್ಕಾಗಿ ಸೇವ್ ಯುನೈಟೆಡ್ ಫ್ರಂಟನ್ನು ನಾವು ಸ್ಥಾಪನೆ ಮಾಡ್ಕೊಳ್ಬೋದು. ಆದ್ದರಿಂದ ವೆಂಕಟಪ್ಪ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ನಿಮಗೆ ಯಾರೋ ಬಂದು ಇದನ್ನು ಸುಳ್ಳು ಸುದ್ದಿ ಕೊಟ್ಟಿರಬೇಕು. ಆಗ ನೀವು ನಿಮ್ಮ ಮನಸಾಕ್ಷಿ ಪ್ರಕಾರ ಇದನ್ನು ಬಂದು ನೀವು ನಮ್ಮನ್ನು ನೋಡಿ, ಇಲ್ಲ ನಮ್ಮ ನಡತೆಯನ್ನು ನೋಡಿ ನೀವು ಇದನ್ನು ಹೇಳಿಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಅರ್ಥ. ಯಾಕೆಂದರೆ ಈ 1 ವರ್ಷಗಳ ಕಾಲಕ್ಕೂ ನಾವು ಒಂದೊಂದು ಸತತವಾಗಿ ತಿಂಗಳಿಗೆ 2 ರಿಂದ 3 ಸಭೆಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಎಲ್ಲ ಸಭೆಗಳಲ್ಲೂ ಕನ್ನಡದಲ್ಲೇ ಮಾತಾಡಿರೋದನ್ನು ನಿಮಗೆ ಬೇಕಾದ್ರೆ ನಾನು ವಿಡಿಯೋ ಸಮೇತ ಕೊಡೋಕ್ಕೆ ಸಿದ್ಧಬಲ್ಲೆ. ಆದ್ದರಿಂದ ಇಂಥ ತಪ್ಪು ಮಾಹಿತಿಗಳನ್ನು ಕೊಟ್ಟು ಇವತ್ತು ನಮ್ಮೊಳಗಡೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದ್ದೀವಿ. ಇವತ್ತು 35,000 ಜನ ಡೈಲಿ ಬೆಳಗ್ಗೆ 4 ಗಂಟೆಗೆ ಬಿಟ್ಟರೆ ರಾತ್ರಿ 10 ಗಂಟೆಗೆ ಬಂದು ಊರು ಸೇರ್ತಾರೆ. ಅಲ್ಲಿ ಆ ಟ್ರೈನಲ್ಲಿ ಹೋಗಾಗಲೂ ಅಣ್ಣ ತಮ್ಮಂದಿರ ಥರನೇ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡಿಕೊಂಡು ಇಲ್ಲಿ ಬಂದು ಮೈಸೂರು ಪಾಲಘಾಟ್ವರೆಗೂ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಇವತ್ತಿನ ಯುವಕರು. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ನೀವು ಹೇಳಿಕೆ ಇದು ಜಿಲ್ಲಾ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲೋ ಹೋದಾಗ ಎಲ್ಲ ಒಂದು ಕೆಂಗಣ್ಣಿಗೆ ಗುರಿ ಆಗೋ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ನೀವು ಮನಗೊಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಇವತ್ತು ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಅಧ್ಯಕ್ಷ ಆದಂಥ ಜ್ಯೋತಿ ಬಾಸ್ ಅವರು ಬೆಳಗ್ಗಿಂದಲೇ ಇದ್ರ ಬಗ್ಗೆ ತುಂಬ ಆವೇಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಇದ್ರ ಮೇಲೆ ಒಂದು ಕೇಸೇ ಫೈಲ್ ಮಾಡಬೇಕು, ಕ್ರಿಮಿನಲ್ ಕೇಸು, ಊರಿನಲ್ಲಿ ಇವರೇ ಜಗಳಗಳು ಇಡ್ತಾ ಇದ್ದಾರೆ ಅಂತ. ನಾವು ಬೇಡ ಸರ್, ಅದೆಲ್ಲ ಮಾಡೋದು ಬೇಡ, ಅದೇನೋ ತಿಳಿದಂಗೆ ಏನೋ ಮಾಡಿರಬೇಕಿದ್ದು, ಇಲ್ಲ ಯಾರು ಮಾತು ಕೇಳ್ಕೊಂಡು ಇವ್ರು ಮಾಡಿರಬೇಕಾಗಿರ್ತದೆ. ಆದ್ದರಿಂದ ಅವ್ರಿಗೆ ನಾವು ವಿಷಯವನ್ನು ಮುಗಿಸೋಣ ಅನ್ನೋದಕ್ಕಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ವಿ. 2ನೇ ಸಬ್ಜೆಕ್ಟ್ ಬರ್ತೀವಿ, ಅದು ಆಮೇಲೆ ಬರ್ತೀನಿ. 2ನೇ ಸಬ್ಜೆಕ್ಟ್ ಹುಲ್ಲು ಮಾರ್ಕೆಟ್ ಸಬ್ಜೆಕ್ಟ್, ಕಿಲ್ಲು ಮಾರ್ಕೆಟ್ ಸಬ್ಜೆಕ್ಟ್.